ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ನಾನು ಸ್ಮಿತಾ ಶಿಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಮಕ್ಕಳು ದೇವರ ಸಮಾನ ಅಂತ ಹೇಳ್ತಾರೆ. ಮುಗ್ಧ ಮನಸ್ಸಿನೊಂದಿಗೆ ನಾವು ಕೂಡ ಮಕ್ಕಳಾಗಿ ಬೆರಿಬೇಕಾಗುತ್ತೆ. ಅದಕ್ಕೆ ಹೇಳೋದು ಮಕ್ಕಳನ್ನು ಮಕ್ಕಳಾಗಿ ಬೇಕಾದ್ರೆ ಕೂಡ ಆಲೋಚನಾ ಶಕ್ತಿ ಅದು ಇದು ಅಂತ ನಾವು ತುಂಬಾ ತಲೆಗೆ ಹುಳ ಬಿಟ್ಕೊಳ್ತೀವಿ. ಆದ್ರೆ ಮಕ್ಕಳ ಆ ರೀತಿ ಅಲ್ಲ. ಅವರು ಬಹಳ ವಿಶಾಲವಾಗಿರ್ತಾರೆ, ಖುಷಿ ಖುಷಿಯಾಗಿರ್ತಾರೆ. ಮುಗ್ಧ ಮನಸ್ಸಲ್ಲಿ ಅವರು ಒಂದು ದೇವರಂತ ಇರ್ತಾರೆ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಅವರ ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳಿರಲ್ಲ. ಅದರಿಂದ ನಾವು ದೊಡ್ಡವರು, ನಾವು ಇರುವ ರೀತಿ ನೀತಿ, ನಾವು ಅನುಸರಿಸುವಂತಹ ಒಂದು ಕಲ್ಚರನ್ನೇ ಮಕ್ಕಳು ಪಾಲಿಸಿಕೊಂಡು ಹೋಗ್ತಾರೆ. ಆದ್ರಿಂದ ನಾವು ಆದಷ್ಟು ಮಕ್ಕಳ ಬಗ್ಗೆ ನಾವು ಪ್ರೀತಿ ವಿಶ್ವಾಸವನ್ನು ಇಡಬೇಕಾಗುತ್ತೆ. ಅವರಿಗೆ ಅಂತ ಒಂದು ಟೈಮ್ ಕೊಡಬೇಕಾಗುತ್ತೆ. ಅವರ ಒಂದು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಅವರ ಫುಡ್ ಬಗ್ಗೆ ಒಂದು ಗಮನ ಕೊಡಬೇಕಾಗುತ್ತೆ. ಅದರಿಂದ ಆದಷ್ಟು ಅವ್ರನ್ನ ಕೇರ್ ತಗೋಬೇಕಾಗುತ್ತೆ. ಇವಾಗಿನ ಜನರೇಷನ್ ಅಲ್ಲಿ ಬಹಳ ಅದು ತುಂಬಾ ಅಂದ್ರೆ ತುಂಬಾ ರೇರ್ ಆಗ್ಬಿಟ್ಟಿದೆ. ತಂದೆ ತಾಯಿಗೆ ಮಕ್ಕಳಂದ್ರೇನೆ ಒಂದು ಹಿಂಸೆ ಅನ್ನೋ ತರ ಆಗ್ಬಿಟ್ಟಿದೆ. ಮಕ್ಕಳಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೆಲವರು ಇರ್ತಾರೆ, ಅವ್ರಿಗೆ ಮಕ್ಕಳಿಲ್ದೆ ಅಯ್ಯೋ ಮಕ್ಕಳಿಲ್ಲ ಅಂತ ಹೇಳಿ ಅನುಭವಿಸೋರು ಎಷ್ಟೋ ಇರ್ತಾರೆ. ಅದೇ ರೀತಿ ಮಕ್ಕಳಿದ್ದವರಿಗೆ ಅಷ್ಟೊಂದು ಕೇರ್ಲೆಸ್ ಕೂಡ ಇರುತ್ತೆ ಜೀವನದಲ್ಲಿ ಅಂತಾನೆ ಹೇಳ್ಬೋದು. ಆದ್ರೆ ಮನೆಯೇ ಮೊದಲ ಪಾಠಶಾಲೆ. ಮಕ್ಕಳಿಗೆ ಮನೆಯಲ್ಲಿ ನಾವು ಯಾವ ರೀತಿ ಸಂಸ್ಕಾರ, ಒಂದು ಹೇಳ್ಕೊಡುವಂತ ರೀತಿ ನೀತಿ ಪಾಠ ಆದ್ರೂ ಅಂದ್ರೆ ನಮ್ಮ ನಮ್ಮ ಕಲ್ಚರ್ ಬಗ್ಗೆ ಆಗ್ಲಿ ಪಾಠ, ನಮ್ಮ ಒಂದು ಮನೆಯಲ್ಲಿರುವಂತಹ ಸಂಸ್ಕಾರ ನಮಗೆ ತಂದೆ ತಾಯಿ ಹೇಳ್ಕೊಟ್ಟಿರುವಂತದ್ದು ಮಕ್ಕಳಿಗೆ ಹೇಳ್ಕೊಟ್ರೆ ತುಂಬಾ ಅವರ ಜೀವನದ ಒಂದು ಮೌಲ್ಯವನ್ನು ತಿಳ್ಕೊಳ್ತಾರೆ. ನಾವು ಏನು ಪಾಲಿಸ್ಕೊಂಡು ಬಂದಿರ್ತೀವಿ, ನಮ್ಮ ಒಂದು ಶ್ರದ್ಧೆಗಳು, ನಾವು ಬೇರೆ ಒಂದು ಮಕ್ಕಳನ್ನು ನೋಡಿದಾಗ ಅವರ ಒಂದು ಮನೆಯ ಕಲ್ಚರು, ಅವರ ಒಂದು ಸಂಸ್ಕಾರದ ಬಗ್ಗೆ ಗೊತ್ತಾಗುತ್ತೆ. ಅವರ ಮನೆ ಯಾವ ರೀತಿ ಮನೆ ಜನ ಇರ್ತಾರೆ ಅಂತ ಗೊತ್ತಾಗುತ್ತೆ. ಅದರಿಂದ ನಾವು ನಮ್ಮ ಮಕ್ಕಳನ್ನು ಬೆಳೆಸುವ ರೀತಿ ನೀತಿಯಲ್ಲಿ ಆ ಮಕ್ಕಳನ್ನು ನೋಡಿದಾಗ ತಿಳ್ಕೊಳ್ಬಹುದು ಅಂತಾನೆ ಹೇಳ್ಬೋದು. ಅದೇ ರೀತಿ ಇಲ್ಲಿ ನಾನು ಏಕೆ ಈ ವಿಡಿಯೋ ಸ್ವಲ್ಪ ಹಳೇದೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ, ಯಾಕಂದ್ರೆ ಮುಂದೆ ಒಂದು ವಿಷಯಗಳಿದ್ದಾವೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಬಹಳ ಹಾಸನದಲ್ಲಿ ಬಹಳ ಪ್ರಾಬ್ಲಮ್ಗಳಾಗ್ತಿದೆ, ತೊಂದರೆಗಳಾಗ್ತಿದೆ. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ತುಂಬಾ ಸ್ಟ್ರಗಲ್ ಅನ್ನ ಅನುಭವಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹಾ ಮೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಫೋಟೋ ತೆಗಿಯಕ್ಕಾಗುತ್ತಾ? ವಿಡಿಯೋ ತಗೋಬೇಕು. ಮಾಡಿದೆ ಎಲ್ಲ ಮಾಡಿದ್ದೀನಿ. ಅದೇ ರೀತಿ ನೋಡ್ಬೋದು, ಮಕ್ಳು ಆಡ್ತಾ ಇದ್ರು, ವಾಕಿಂಗ್ ಮಾಡ್ತಾ ಇರುವಾಗ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ಅದೇ ರೀತಿ ತಂದೆಯೊಟ್ಟಿಗೆ ಮಕ್ಕಳು ಎಷ್ಟು ಒಟ್ಟಿಗೆ ಗಟ್ಟಿಗೆ ತಬ್ಕೊಂಡು ಎಷ್ಟು ಒಂದು ಆತ್ಮವಿಶ್ವಾಸದಿಂದ ತಂದೆ ಒಟ್ಟಿಗೆ ಹೋಗ್ತಾ ಇದ್ದಾರೆ. ತಂದೆ ಅಂದ್ರೆ ಅದೇ ರೀತಿ ಅಲ್ವಾ? ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಜವಾಗಿ ಅಲ್ವಾ? ಅವರಿಂದ ಶಿಸ್ತು, ಜೀವನ ಪಾಠ, ಶಕ್ತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ಕೂಡ ಮೊದಲ ಸ್ಥಾನ ಅವರಿಗೇನೆ ಕೊಡ್ಬೇಕು. ಅತ್ಯದ್ಭುತವಾದ ನಮ್ಮ ಜೀವನದ ಶ್ರಮಜೀವಿ ಅಂತಾನೆ ಹೇಳ್ಬೋದು. ಅದೇ ರೀತಿ ಮಗ ನೋಡಿ ನಾನು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ಉಡ್ಸು ಅಂತ ಹೇಳಿದ್ರೆ ಡ್ಯಾನ್ಸ್ ಮಾಡ್ತಾ ಇದ್ದ. ಅದೇ ರೀತಿ ಇವಾಗ ಹಸ್ಬೆಂಡು ಮತ್ತೆ ಏನೋ ಒಂದು ಸ್ವೀಟ್ ತಂದಿದ್ರು, ಡ್ರೈ ಫ್ರೂಟ್ಸ್, ಅದನ್ನು ಕೂಡ ನಾವು ಶೇರ್ ಮಾಡ್ಕೊಂಡು ಈ ರೀತಿ ಎಲ್ಲ ತಿಂತಾ ಇದ್ದು, ಅದನ್ನು ಕೂಡ ಏನೋ ಒಂದು ವಿಡಿಯೋ ಮಾಡೋ ತರ ಮಗ ಅದನ್ನ ಕ್ಯಾಪ್ಚರ್ ಮಾಡಿದ್ದಾನೆ, ನೀವು ನೋಡ್ತಾ ಇರ್ಬೋದು. ಸುಮ್ಮನೆ ಕೆಲವೊಂದು ಕ್ಷಣಗಳನ್ನು ಕೂಡ ನಾವು ಮನೆಯಲ್ಲಿ ಎಂಜಾಯ್ ಮಾಡ್ತಾ ಇರ್ತೀವಿ. ನೋಡಿ ಅವನೇನೋ ಮಾಡ್ತಾ ಇದ್ದಾನೆ ಅಲ್ಲಿ. ಆ ರೀತಿ ಕೆಲವೊಂದು ಕ್ಷಣಗಳನ್ನು ಎಂಜಾಯ್ ಮಾಡ್ತಾ ಇರ್ತೀನಿ. ಚಿಕ್ಕ ಪುಟ್ಟದ್ದಾಗ್ಲಿ ಏನೇ ಆಗ್ಲಿ ನಾವು ಖುಷಿಯಾಗಿ ಇರ್ಬೇಕು ಅನ್ನೋದೇ ನಮ್ಮ ಒಂದು ಮನಸ್ಥಿತಿ.
ನೋಡಿ ಅಪ್ಪ ಮಗ ತುಂಬಾ ಡಿಸ್ಕಸ್ ಮಾಡ್ತಿದ್ದಾರೆ ಡೀಪ್ ಆಗಿ. ಅವ್ರು ಯಾವಾಗಲೂ ಫ್ರೆಂಡ್ಲಿ ಆಗಿರ್ತಾರೆ ಅಪ್ಪ ಮಗ. ಅದೇ ರೀತಿ ಏನೋ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ತಂದಿರೋಂಥದ್ದು ಪ್ರತಿಯೊಂದು ಮಗನಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದಾರೆ, ಮೊಬೈಲ್ ತೋರಿಸಿ ಹೇಳ್ತಾ ಇದ್ದಾರೆ, ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಅದೇ ರೀತಿ ಪೇರೆಂಟ್ಸ್ ಕೂಡ ಮಕ್ಕಳೊಟ್ಟಿಗೆ ಎಷ್ಟು ನೀವು ಅದ್ಭುತವಾಗಿ ಫ್ರೆಂಡ್ಲಿ ಆಗಿರ್ತೀರಾ, ಅಷ್ಟು ಅವರ ಒಳ ಮನಸ್ಸಿನ ಪ್ರತಿಯೊಂದು ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಬಹುದು. ಪ್ರತಿಯೊಂದು ವಿಷಯಗಳನ್ನು ಕೂಡ ಅವ್ರು ಹಂಚ್ಕೊಳ್ತಾರೆ ನೀವು ಫ್ರೆಂಡ್ಲಿ ಆಗಿರೋದ್ರಿಂದ. ನಾವು ಸ್ವಲ್ಪ ಸಿಲ್ವರ್ ತಗೊಳಕ್ಕಿತ್ತು ಪರ್ಚೇಸ್ ಮಾಡಕ್ಕೆ, ಹಾಗೆ ಹೋದ್ವು ಶಾಪಿಗೆ. ಅಲ್ಲಿ ಅಮ್ಮನ ಒಂದು ಪವಾಡವನ್ನು ತಗೊಂಡು ನನಗೆ ಬೇಕಾಗಿರುವಂತಹ ಥಿಂಗ್ಸ್ಗಳನ್ನ ತಗೊಂಡೆ ಜನರಲ್ ಸ್ಟೋರಲ್ಲಿ. ಅದೇ ರೀತಿ ಟೈಲರಿಂಗ್ ಶಾಪಿಗೆ ಕೂಡ ಹೋದೆ, ಒಂದು ಸ್ವಲ್ಪ ಬಟ್ಟೆಯನ್ನು ಕೊಡಕ್ಕಿತ್ತು, ಅದನ್ನು ಕೂಡ ಕೊಟ್ಟು ನೆಕ್ಸ್ಟ್ ನಾವು ಟೆಂಪಲ್ಗೆ ಹೋದ್ವು. ಟೆಂಪಲ್ ಮಾಮೂಲಿ ಇದನ್ನ ನಾನು ಶೇರ್ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಬೋದು ಆಂಜನೇಯಂದು. ಅಲ್ಲಿ ಟೆಂಪಲ್ಗೆ ಅಟ್ಯಾಕ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಹಾಸನದಲ್ಲೆಲ್ಲ. ಆದ್ದರಿಂದ ನೀವು ಭಾಳ ಕೇರ್ಫುಲ್ ಆಗಿರಬೇಕು. ಮಕ್ಕಳ ಬಗ್ಗೆ ಕೂಡ ಜವಾಬ್ದಾರಿಯನ್ನು ಇಟ್ಕೊಳ್ಳಿ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಕೊಡಿ, ಜಾಸ್ತಿಯಾಗಿ ನೀರು ಕುಡೀರಿ, ಒಳ್ಳೆ ಒಳ್ಳೆ ಫುಡ್ಗಳನ್ನ ತಿನ್ನಿ. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ, ಮೊದಲಾದರೂ ಏಜ್ ಆದವರಿಗೆಲ್ಲ ಆವಾಗೆಲ್ಲ ಕಾಲದಲ್ಲಿ ಬರ್ತಿತ್ತು, ವಯಸ್ಸಾದಾಗ ಬರುತ್ತೆ ಅನ್ನೋ ಒಂದು ಕಾಯಿಲೆ ಅಂತ ಇಟ್ಕೊಂಡಿದ್ದು. ಈಗ ಆ ಥರ ಎಲ್ಲ ಕಾಮನ್ ಆಗಿಬಿಟ್ಟಿದೆ. ತುಂಬ ಜನ ಕೂಡ ಹಾಸನದಲ್ಲಿ ಭಯಭೀತಿ ಆಗಿದ್ದಾರೆ. ದಿನ ದಿನ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿದೆ, ಸಾವುಗಳು ನಡೀತಾನೆ ಇದೆ ಹೃದಯಾಘಾತದಿಂದ. ಅದರಿಂದ ಗುಡ್ ಫುಡ್ಡನ್ನ ತಿನ್ನಿ, ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ, ಮಕ್ಕಳ ಬಗ್ಗೆ ಗಮನ ಕೊಡಿ. ಅದೇ ರೀತಿ ಜಾಸ್ತಿಯಾಗಿ ನೀರು ಕುಡೀರಿ ನೀವು. ಮತ್ತು ಸೀಸನಲ್ಲಿ ಬೆಳೆಯುವಂತಹ ಫ್ರೂಟ್ಸ್ಗಳಾಗಲಿ ತರಕಾರಿಗಳಾಗಲಿ ನೀವು ಸೇವಿಸಿ. ಖಂಡಿತವಾಗಿಯೂ ಆಯಿಲನ್ನು ಸ್ವಲ್ಪ ಕಮ್ಮಿ ಮಾಡಿ. ಇದರಿಂದ ನಿಮಗೆ ಗೊತ್ತಿರುವಂತಹ ಯೋಗಾಸನಗಳನ್ನು ಮಾಡಿ, ಧ್ಯಾನ ಮಾಡಿ. ಅದೇ ರೀತಿ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಈ ರೀತಿ ಚಿಕ್ಕ ಪುಟ್ಟ ಮಾಡಿದರೂ ಕೂಡ ನಮಗೆ ಪ್ರಾಣಾಯಾಮ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಹಾರ್ಟಿಗಂತೂ ತುಂಬ ಒಳ್ಳೆಯದು. ಅದರಿಂದ ಕಂಪಲ್ಸರಿಯಾಗಿ ಒಂದು 10 ಮಿನಿಟ್ಸ್ ಆದರೂ ಡೈಲಿ ಮಾರ್ನಿಂಗು ಈವ್ನಿಂಗ್ 2 ಟೈಮ್ ಕೂಡ ಮಾಡ್ಬೋದು. ನೀವು ಪ್ರಾಣಾಯಾಮ ಮಾಡಿದ್ರೆ ತುಂಬ ಒಳ್ಳೆಯದು. ಖಂಡಿತವಾಗಿಯೂ ನೀವು ಕೂಡ ಮಾಡಿ, ನಿಮ್ಮ ಕುಟುಂಬದವರಿಗೂ ಕೂಡ ಮಾಡಿಸಿ ಅಂತ ಹೇಳ್ತೀವಿ. ಇದರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಇರುತ್ತೆ, ಹಾರ್ಟಿಗೆ ಕೂಡ ತುಂಬ ಒಳ್ಳೆಯದು. ಅದೇ ರೀತಿ ಪ್ರಾಣಾಯಾಮ ಮಾತ್ರ ಮಿಸ್ ಮಾಡಿದಾಗೆ ಎಲ್ಲರೂ ಕೂಡ ಮಾಡಬೇಕಾಗುತ್ತೆ. ಈ ಒಂದು ಸಿಚುವೇಶನಲ್ಲಿ ಒಂದು ಎಕ್ಸಸೈಸ್ ನಮ್ಗೆ ಏನು ಗೊತ್ತಿರುತ್ತೆ ಆ ಒಂದು ಎಕ್ಸಸೈಸ್ನ ಮಾಡ್ಬೋದು. ಪಾಪ ಪ್ರತಿಯೊಂದು ದಿನ ಕೂಡ ಸಾವುಗಳು ಸಂಭವಿಸ್ತಿದೆ. ಅದರಿಂದ ಮಕ್ಕಳು ತುಂಬ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಮಕ್ಕಳನ್ನ ಜಾಸ್ತಿ ಮೊಬೈಲಿಗೆ ಅಡಿಕ್ಟ್ ಆಗೋಕ್ಕೆಲ್ಲ ಬಿಡಬೇಡಿ. ಜಾಸ್ತಿ ಮೊಬೈಲನ್ನು ಮಕ್ಕಳಿಗೆ ಕೊಡಬೇಡಿ. ಯಾಕಂದರೆ ಇವಾಗಿನ ಜನ್ರೇಷನ್ ಅಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇರೋದ್ರಿಂದ ಮಕ್ಕಳು ಏನು ಮಾಡ್ತಿದ್ದಾರೆ, ಟೆಕ್ನಾಲಜಿ ತುಂಬ ಡೆವಲಪ್ಮೆಂಟ್ ಆಗಿದೆ, ತುಂಬ ಮುಂದುವರೆದಿದೆ ಕೂಡ. ಅದನ್ನು ಯೂಸ್ ಮಾಡ್ಕೊಳ್ಳೋ ಥರ ಮಕ್ಕಳು ಅಷ್ಟೊಂದು ಮೆಚ್ಯೂರಿಟಿ ಇರೋಲ್ಲ ಚಿಕ್ಕ ಮಕ್ಕಳಿಗೆಲ್ಲ. ಅವರಿಗೊಂದು ತಿಳುವಳಿಕೆ, ಅದ್ರ ಬಗ್ಗೆ ಚೆನ್ನಾಗಿ ಜ್ಞಾನವನ್ನು ಕೊಟ್ಟಾದ ನಂತರ ಮೊಬೈಲ್ ಕೊಡಬೇಕಾಗುತ್ತೆ. ಅದು ಅವರಿಗೊಂದು ತಿಳುವಳಿಕೆ ಬಂದಾಗ ಕೊಡಿ. ಸುಮ್ಮನೆ ಚಿಕ್ಕ ಮಕ್ಕಳಿರುವಾಗ ಅವ್ರಿಗೇನು ಗೊತ್ತಿರಲ್ಲ, ಪ್ರಪಂಚ ಜ್ಞಾನವೇ ಗೊತ್ತಿರಲ್ಲ. ಆ ಟೈಮಲ್ಲೆಲ್ಲ ನೀವು ನಿಮ್ಮ ಒಂದು ಫ್ರೀ ಟೈಮ್ಗೋಸ್ಕರ ನೀವೊಂದು ಫ್ರೀ ಆಗಿರೋಕ್ಕೋಸ್ಕರ ಮಕ್ಕಳಿಗೆ ಒಂದು ಮೊಬೈಲ್ ಕೊಟ್ಬಿಟ್ಟು ಅದಕ್ಕೆ ಅವರು ಮೊಬೈಲ್ ಚಟಕ್ಕೆ ಗೀಡಾಗಿ ಎಲ್ಲ ಪ್ರಾಬ್ಲಮ್ಗಳು ಸಂಭವಿಸುತ್ತೆ. ಪೇರೆಂಟ್ಸ್ಗಳು ತುಂಬಾ ಅಷ್ಟೇ ಕೆಲಸ ಅದು ಇದು ಅಂತೇಳಿ ತಿಳ್ಕೊಂಡು ಯಾರಿಗೋಸ್ಕರ ದುಡಿತೀರಾ, ಏನಕ್ಕೋಸ್ಕರ ಮಾಡ್ತಿದ್ದೀರಾ, ಈ ಒಂದು ಸಂಪಾದನೆ ಆಗಲಿ, ಒಂದು ದುಡ್ಡು ಗಳಿಕೆ ಆಗಲಿ, ನೀವು ಜಾಬಿಗೆ ಹೋಗಿ ಏನಕ್ಕೆ ಗಂಡ ಮಗು ಮಕ್ಕಳು ಮನೆ ಸಂಸಾರ ತುಂಬ ಚೆನ್ನಾಗಿ ನಾವು ಖುಷಿ ಖುಷಿಯಾಗಿ ಬದುಕೋಕ್ಕೋಸ್ಕರ ಮಾಡೋದು. ಅದಕ್ಕೋಸ್ಕರ ಮಾಡೋದ್ರಿಂದ ನಾವು ಅವ್ರ ಕಡೆ ಕೂಡ ಗಮನ ಬೇಕಾಗುತ್ತೆ, ಮಕ್ಕಳ ಕಡೆ ಕೂಡ ತುಂಬ ಗಮನ ಬೇಕಾಗುತ್ತೆ. ಮಕ್ಕಳ ಕಡೆ ನೀವು ಆದಷ್ಟು ಮೊಬೈಲ್ ಚಟವನ್ನು ದೂರ ಮಾಡಿ ಬೇರೆ ಕಲ್ಚರಲ್ಲಿ ಪ್ರೋಗ್ರಾಮ್ಗಳಿಗೆ ಅವ್ರನ್ನ ಒಂದು ಕ್ಲಾಸಸ್ಗಳಿಗೆ ಹಾಕೋದಾಗಲಿ. ಅವರಿಗೊಂದು ಇವಾಗ ಎಲ್ಲ ಥರ ಅನುಕೂಲಗಳು ಬಂದಿದೆ, ಎಲ್ಲ ಥರ ಒಂದು ಕ್ಲಾಸಸ್ಗಳಿದೆ. ಡ್ರಾಯಿಂಗ್ ಕ್ಲಾಸಾ, ಡ್ಯಾನ್ಸ್ ಕ್ಲಾಸಾ, ಅಥವಾ ಸ್ವಿಮ್ಮಿಂಗ್ ಕ್ಲಾಸಾ, ಫುಟ್ಬಾಲು, ಈ ರೀತಿ ಕ್ರಿಕೆಟು, ಈ ರೀತಿ ಎಲ್ಲ ಥರ ಕೋಚಿಂಗ್ಗಳಿದೆ. ಅಂಥ ಒಂದು ಆ್ಯಕ್ಟಿವಿಟೀಸ್ಗೆ ಹಾಕಿಬಿಡಿ. ಆವಾಗ ಅವ್ರದ್ದು ಮೈಂಡ್ಗಳು ಡೈವರ್ಟ್ ಆಗುತ್ತೆ. ಈ ರೀತಿ ಎಲ್ಲ ಮೊಬೈಲ್ ಚಟಕ್ಕೆ ಬೀಳಲ್ಲ. ಮತ್ತು ಹೃದಯಾಘಾತಗಳೆಲ್ಲ ಆಗ್ತಾಯಿದೆ ಅಂತಾರೆ.
ಓವರ್ ನೈಟ್ ನಿದ್ರೆ ಮಾಡದೆ ಮೊಬೈಲ್ಗಳನ್ನು ನೋಡಿಕೊಂಡು ಗೇಮ್ಸ್ಗಳನ್ನ ಆಡಿಕೊಂಡು ಈ ರೀತಿ ಎಲ್ಲ ಮಕ್ಕಳು ಕಾಲ ಕಳೀತಿದ್ದಾರೆ. ನಮಗೆ ಮೊಬೈಲ್ ಕೊಟ್ಬಿಡ್ತೀವಿ, ಮಕ್ಳ ಕಡೆ ಗಮನ ಇರೋಲ್ಲ, ಏನು ಮಾಡ್ತಿದ್ದಾರೆ, ಏನು ನೋಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಮೊಬೈಲ್ ಚಟ ಅನ್ನೋದು ಮಕ್ಕಳಿಗೆ ಕೂಡ ಹಾನಿಕಾರ, ದೊಡ್ಡವರಿಗೂ ಕೂಡ ಹಾನಿಕಾರ. ಮತ್ತು ನಾವು ಇವಾಗ ಯೂಸ್ ಮಾಡ್ತೀವಿ ಅಂದರೆ ಎಷ್ಟು ಯೂಸ್ ಮಾಡಬೇಕು, ಏನು ನೋಡಬೇಕು, ಏನು ನೋಡಬಾರ್ದು, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಕೆಲವರು ಅಷ್ಟೊಂದು ಮೈಂಡ್ ಸೆಟ್ ಆಗಿರ್ತಾರೆ, ಕೆಲವರಿಗೆ ಅದು ಮಿತಿ ಇಲ್ಲದೇ ಕರ್ಕೊಂಡು ಹೋಗುತ್ತೆ ಮೊಬೈಲ್ ಅನ್ನೋದು. ಆ ಒಂದು ಅಷ್ಟು ಚಟಕ್ಕೆ ಬಿದ್ದುಬಿಟ್ಟಿದ್ದಾರೆ, ಬೀಳ್ತಾ ಇದ್ದಾರೆ. ಎಷ್ಟೋ ನ್ಯೂಸ್ಗಳಲ್ಲಿ ನೋಡ್ಬೋದು, ಎಷ್ಟೋ TV ಚಾನಲು, ನ್ಯೂಸ್ ಪೇಪರು ಈ ರೀತಿ ಎಲ್ಲ ಬರ್ತಾ ಇರುತ್ತೆ. ನೀವು ಕೂಡ ನೋಡಿರ್ತೀರ. ವಿಚಿತ್ರ, ವಿಕೃತ, ವಿಕಾರ, ಭಯಂಕರ ಅಂತಲೇ ಹೇಳ್ಬೋದು. ಮೊಬೈಲ್ ಒಂಥರ ಎಲ್ಲಿವರೆಗೂ ತಂದಿದೆ ಅಂದರೆ ಸಂಬಂಧಗಳೇ ಬೇಡ ಅನ್ನೋ ಮೂಮೆಂಟಿಗೆ ಹೋಗಿದ್ದಾರೆ. ಸಂಬಂಧಕ್ಕೇ ಬೆಲೆ ಇಲ್ವಾ ಅನ್ನೋ ರೀತಿಗೆ ಹೋಗಿದೆ. ಅಂದರೆ ಮೊಬೈಲ್ ಒಂದಿದ್ದರೆ ಸಾಕು, ಫ್ಯಾಮಿಲಿ ಒಟ್ಟಿಗೆ ಕೂಡ್ಕೊಳ್ಳೋದಿಲ್ಲ, ಮಾತು ಇಲ್ಲ, ಕತೆ ಇಲ್ಲ, ಪ್ರೀತಿ ವಿಶ್ವಾಸ ಇಲ್ಲ. ಆಗೆಲ್ಲ ನಾವೆಲ್ಲ ಆ ರೀತಿ ಎಲ್ಲ ಮೊಬೈಲ್ ಇಲ್ಲದೇ ಜೀವನ ಮಾಡಿದ್ವು. ಪ್ರತಿಯೊಂದು ಕೂಡ ಮೊಬೈಲ್ ಇಲ್ಲದೇ ಬದುಕಿತ್ತು. ಒಂದು ಕಣ್ಣ ಮುಚ್ಚಾಲೆ ಆಟ ಆಡ್ತಾಯಿದ್ವು, ಬೆಳದಿಂಗಳು ಊಟ ಮಾಡ್ತಾಯಿದ್ವು, ಬೆಳದಿಂಗಳಲ್ಲಿ ಆಟ ಆಡ್ತಾಯಿದ್ವು ನಾವು. ಒಂಥರ ಫ್ಯಾಮಿಲಿ ಎಲ್ಲ ಖುಷಿಯಲ್ಲಿ ಒಂದು ಕಟ್ಟೆ ಅಂತ ಹೇಳ್ತಾಯಿದ್ರು ನಮ್ಮ ಕಡೆ, ಊರ ಕಡೆ ಎಲ್ಲ. ಆ ಕಟ್ಟೆ ಮೇಲೆಲ್ಲ ಕುತ್ಕೊಂಡು ಒಂದು ಕರೆಂಟು ಇದ್ದಾಗೆಲ್ಲ ಅಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡುವಂತಹ ಕಾಲ ಗಳಿಗೆಗಳು ತುಂಬ ಅದ್ಭುತವಾಗಿರ್ತಿತ್ತು, ತುಂಬ ಚೆನ್ನಾಗಿತ್ತು. ಅದಂತೂ ನಾವು ಅನುಭವಿಸೋಕ್ಕೆ ತುಂಬ ಪುಣ್ಯವಂತರಾಗಿದ್ದು. ಗಿಲ್ಲಿ ದಾಂಡು ಆಡ್ತಾಯಿದ್ವು, ಲಗೋರಿ ಆಡ್ತಾಯಿದ್ವು, ಆ ಬೇರಿನ ಗಾಡಿ ಅಂತ ಬರ್ತಿತ್ತು ಅವಾಗ. ಅದ್ರ ಮೇಲೆ ಕುತ್ಕೊಂಡು ಮೂವ್ ಆಗೋದು, ಮರಕೋತಿ ಆಡೋದು, ಮರ ಹತ್ತಿ ಏನೇನೋ ಚೇಷ್ಟೆಗಳು ಮಾಡ್ತಾಯಿದ್ವು ಆ ಒಂದು ಕಾಲದಲ್ಲಿ. ಇವಾಗ ನಮ್ಮ ಮಕ್ಕಳಂತೂ ಖಂಡಿತವಾಗಿ ಮಾಡಿಲ್ಲ. ಆದರೂ ಕೂಡ ಕೆಲವೊಂದು ಆದಷ್ಟು ನಾವು ಪರಿಸರದೊಂದಿಗೆ ಇರೋಕ್ಕೆ, ಪರಿಸರದೊಂದಿಗೆ ಬೆರೆಯೋಕ್ಕೆ ನಾವು ಒಂದು ಸ್ವಲ್ಪ ನೇಚರ್ ಇರೋದನ್ನ ಒಂದು ಅವಕಾಶ ಇದೆ. ಒಂದು ಚಿಕ್ಕದು ನಾವು ಪಟ್ಟಿರುವಂತಹ ಒಂದು ಅನುಭವ ಅಲ್ಲದಿದ್ದರೂ ನಮ್ಮ ಕೈಯಲ್ಲಿ ಆಗುವಂತಹ ಅನುಭವಗಳನ್ನು ಮಕ್ಕಳಿಗೆ ಕೊಡಬೇಕಾಗುತ್ತೆ. ಅವರು ಒಂದು ಪರಿಸರದ ಬಗ್ಗೆ ಆಗಲಿ, ಅವರ ಜೀವನದ ಪಾಠವಾಗಲಿ, ಪ್ರತಿಯೊಂದು ಕೂಡ ಒಂದು ಮೌಲ್ಯವನ್ನು ತಿಳಿದುಕೊಂಡು ಜೀವನ ಮಾಡೋದೇ ಒಂದು ಅದ್ಭುತವಾದ ಜೀವನ ಆಗುತ್ತೆ. ಯಾಕಂದರೆ ನಾವೆಲ್ಲ ಕಲಿತು ನಾವೆಲ್ಲ ಬದುಕು ಬಂದಿರುವಂತಹ ದಾರಿ ಅದು. ಆಟ, ಪಾಠ, ಊಟ, ಸಂಸ್ಕಾರ ಈ ರೀತಿ ನಾವೆಲ್ಲ ಬೆಳೆದು ಬಂದಂಥ ಜೀವನ ಅಂತಲೇ ಹೇಳ್ಬೋದು. ಆ ಒಂದು ಜೀವನನ ನಾವು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಇವಾಗಿನ ಕಾಲ ಮೊಬೈಲ್ ಯುಗ, ಆಟ, ಪಾಠ, ಊಟ ಎಲ್ಲ ಮೊಬೈಲಲ್ಲೇ ಆಗಿಬಿಟ್ಟಿದೆ. ಆ ರೀತಿ ಜೀವನ ಕೂಡ ಕೆಲವರು ಅದರಲ್ಲೇ ಮಾಡ್ತಾಯಿರ್ತಾರೆ. ಆ ಲೆವೆಲಿಗೆ ತಗೊಂಡೋಗಿದೆ ಮೊಬೈಲ್ ಅನ್ನೋದು. ಅದರಿಂದ ಆದಷ್ಟು ಮೊಬೈಲ್ಗಳಿಂದ ದೂರ ಇರಿ. ಅದೇ ರೀತಿ ಹಸ್ಬೆಂಡು ನಾವು ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಹೊರಟು ಅವಾಗ ಸ್ವಲ್ಪ ಸ್ನ್ಯಾಕ್ಸ್ಗಳನ್ನೆಲ್ಲ ತಿನ್ನೋಣ ಅಂಥೇಳಿ ಒಂದು ಸ್ವಲ್ಪ ರಾಘವೇಂದ್ರ ಟೆಂಪಲ್ ಹತ್ರ ಈ ರೀತಿ ಬಜ್ಜಿ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಹೋಗಿ ಸ್ವಲ್ಪ ಹಸ್ಬೆಂಡು ಬಜ್ಜಿ, ಜಿಲೇಬಿ ಈ ರೀತಿ ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡಿ ನಾವು ತಿಂದು ಹೀಗೆ ಚಿಲ್ಲಾಗಿರ್ಬೇಕಲ್ವಾ ಈವ್ನಿಂಗ್ ಟೈಮು ಅವರಿದ್ದಾಗ. ಈ ರೀತಿ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳ್ಬಿಟ್ಟು ನಾವಂತೂ ಫುಲ್ ಎಂಜಾಯ್ ಮಾಡ್ತೀವಿ ಆ ಟೈಮಲ್ಲಿ ಹಸ್ಬೆಂಡ್ ಇದ್ದಾಗ. ನೀವು ನೋಡ್ತಾ ಇರ್ಬೋದು. ಮತ್ತೆ ಅದೇ ರೀತಿ ಬೇರೆ ನಾವು ಹೊರಗಡೆನೆ ಡಿನ್ನರ್ ಎಲ್ಲ ಮಾಡಿದ್ವು. ಗೋಬಿ, ಫ್ರೈಡ್ ರೈಸು ಈ ಥರ ಎಲ್ಲ ತಗೊಂಡು ತಿಂದು ಸ್ವಲ್ಪನೇ ಲೈಟಾಗಿ ಆಮೇಲೆ ತಗೊಂಡು ತಿಂದು ಹೋಗಿ ಹೀಗೆ ರೋಡ್ ಸೈಡ್ ಅಂಗಡಿಗಳಲ್ಲೇ ತಿಂದ್ಕೊಂಡು ಆರಾಮ್ಸೆ ಅಚ್ಚುಕಟ್ಟಾಗಿ ಮತ್ತೆ ಮನೆಗೆ ನಾವು ರೀಚ್ ಆದ್ವು. ಈ ದಿನ ಮಾತ್ರ ಸೂಪರ್ ಆಗಿತ್ತು, ಎಂಜಾಯ್ ಮಾಡೋದು. ನೀವು ಕೂಡ ಈ ವಿಡಿಯೋ ನೋಡಿ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಐ ಹೋಪ್ ಎಲ್ಲರಿಗೂ ಕೂಡ ಈ ವಿಡಿಯೋ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಕೂಡ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ಇಷ್ಟ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.